ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜು ನವೀನ್ ಕನ್ನಡ ಯೂಟ್ಯೂಬ್ ಚಾನಲ್. ಇದೇ ಥರ ನನ್ನ ವೀಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನಾನು ಇನ್ನೊಂದು ವೀಡಿಯೋ ಹಾಕೋಕ್ಕೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇವತ್ತು ಬಂದು ನಾವೆಲ್ಲ ಸಮೃದ್ಧಿಗೆ ಹೋಗೋಣ ಅಂತ ಹೇಳಿ ನಮ್ಮ ಫ್ಯಾಮಿಲಿಯವರೆಲ್ಲ ಹೊರಟಿದ್ವಿ. ಚಿನ್ನಿ, ನಾನು, ಯಶು, ಲಾವು ಮತ್ತು ನಮ್ಮ ಅತ್ತೆಯವರು ಕೂಡ ಎಲ್ಲ ಹೊರಟಿದ್ವಿ. ಫೈನಲಿ ಸೀರೆಗಳನ್ನೆಲ್ಲ ಶಾಪ್ ಮಾಡಿ ಇಲ್ಲಿ ಬಿಲ್ ಹಾಕ್ಸ್ಕೊತಾ ಇದ್ವಿ. ನೋಡಿ, ತುಂಬ ಅಂದರೆ ತುಂಬ ಕಲೆಕ್ಷನ್ ಇದೆ. ನಿಮಗೂ ಕೂಡ ಇಷ್ಟ ಆದರೆ ನೀವು ಸಮೃದ್ಧಿಗೆ ಹೋಗಿ ಸೀರೆಗಳನ್ನ ತೊಗೊಳ್ಳಿ. ನೆಕ್ಸ್ಟು ಸೀರೆ ಎಲ್ಲ ಫೈನಲಿ ತೊಗೊಂಡು ನಾವು ಹೊರಟ್ವಿ. ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಇನ್ನೊಂದು ವೀಡಿಯೋ ಇದೆ, ನಾನು ಅದು ಹಾಕ್ತೀನಿ. ನೆಕ್ಸ್ಟು ಅಲ್ಲೇ ಸ್ವಲ್ಪ ತರಕಾರಿಗಳೆಲ್ಲ ತೊಗೊಂಡು ಬಂದ್ವಿ. ಯಾಕೆಂದರೆ ಅಪ್ಪು ಬರ್ತಡೇ ಇತ್ತು, ಅದಕ್ಕೋಸ್ಕರ ತರಕಾರಿನೆಲ್ಲ ತೊಗೊಂಡು ಸ್ವಲ್ಪ ಹೆಚ್ಚಿ ನೆಕ್ಸ್ಟು ಇಲ್ಲಿ ಲಾವು, ಯಶು ಎಲ್ಲ ಒಗ್ಗರಣೆ ಹಾಕ್ತಾಯಿದ್ರು, ಪಲಾವ್ ಮಾಡ್ತಾಯಿದ್ರು. ನೋಡಿ, ನಂಗೆ ಸ್ವಲ್ಪ ಆಚೆ ಕೆಲಸ ಇತ್ತು, ನಾನು ಆಚೆ ಹೋಗಿದ್ದೆ. ಪಾಪ ಇವರೇ ಎಲ್ಲ ಪಲಾವ್ ಮಾಡಿದ್ದು, ತುಂಬ ಅಂದರೆ ತುಂಬ ಚೆನ್ನಾಗಿ ಪಲಾವ್ ಮಾಡಿದರು ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು ಟೇಸ್ಟು. ಮತ್ತು ನವೀನವರು ಬಾಡಿಗೆ ಹೋಗಿದ್ರು, ಮಾವಿನಕಾಯಿ ಬಾಡಿಗೆ ಇತ್ತು ಅಂತ ಹೇಳಿ. ಅವರು ನಮ್ಮ ಜೊತೆ ಬರ್ತಡೇ ಮಾಡೋಕ್ಕಿರಲಿಲ್ಲ. ಅವರು ಮಧ್ಯಾಹ್ನ ಹೇಳಿದ್ರು, ಪಾಪ ಡಿವಿತ್ತು ಬೇಜಾರು ಮಾಡ್ಕೊಳ್ತಾನೆ, ಬರ್ತಡೇ ಮಾಡಿ ಅಂತ ಹೇಳಿದರು. ಆ ಬೇಜಾರು ಇನ್ನೇನು ಡಿವಿತ್ತು ಬೇಜಾರು ಮಾಡ್ಕೊತಾನೆ, ಮಾಡು ಕೇಕ್ ತಂದು ಅಂತ ಹೇಳಿದ್ರು ಅವರು. ಇಲ್ಲ, ನೀವು ಬನ್ನಿ ಅಂತ ಹೇಳಿದ್ದೆ. ಅಮ್ಮ ಅವರೆಲ್ಲ ಬೋಂಡ ಮಾಡ್ತಾಯಿದ್ರು. ನಾನು ದೇವಸ್ಥಾನಕ್ಕೆ ಹೋಗಿ ಅಪ್ಪುಗೆ ಪೂಜೆ ಮಾಡಿಸ್ಕೊಂಡು ಬಂದೆ. ಅದು ನಾನು ವೀಡಿಯೋ ಎಲ್ಲ ಮೊಬೈಲ್ ಬಿಟ್ಟೋಗ್ಬಿಟ್ಟಿದ್ದೆ, ಮರ್ತಿ. ಹಾಗಾಗಿ ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು. ನಾವೆಲ್ಲ ಸಮೃದ್ಧಿಗೆ ಹೋಗಿ ಬರೋಷ್ಟೊತ್ತಿಗೆ ಟೈಮ್ ಆಗಿತ್ತು. ಹಾಗಾಗಿ ಮಾಡೋಕ್ಕಾಗಲಿಲ್ಲ, ನನಗೆ ಇಷ್ಟೇ ವೀಡಿಯೋ ಮಾಡೋಕ್ಕಾಗಿತ್ತು. ಫೈನಲಿ ಅಣ್ಣ ವಿಜಯಣ್ಣ ಕೇಕ್ ತಂದು ಕೊಟ್ಟರು. ಇಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ವಿ. ಅಪ್ಪು ಅಂತೂ ತುಂಬ ಖುಷಿಪಟ್ಟ. ಬೆಳಗ್ಗೆಯಿಂದ ಅಮ್ಮ ಕೇಕ್ ಯಾವಾಗ ತರ್ತೀರಾ ಅಂತಲೇ ಹೇಳ್ತಿದ್ದ. ಫೈನಲಿ ಕೇಕ್ ತಂದಮೇಲೆ ಅವನಿಗೆ ಫುಲ್ ಖುಷಿಯಾಗಿ ಹೋಗೋಯ್ತು. ಸಮರ್ಥಲ್ಲಿ ನಿಂತಿದ್ದ. ಯಾವಾಗ ನಾವು ಅದು ಹಚ್ಚಿದ್ವಿ, ಸಮರ್ಥ ಎದ್ರಿ ಆಚೆ ಹೋಗ್ಬಿಟ್ಟ. ನೋಡಿ, ಡಿವಿತಿಗೆ ಎಷ್ಟು ಖುಷಿಯಾಗಿ. ನನಗೆ ತುಂಬ ಬೇಜಾರಾಗ್ತಾಯಿತ್ತು ನವಿ ಇರಲಿಲ್ಲ ಅಂತ. 9 ಗಂಟೆ ತನಕ ಕಾಯಿದ್ವಿ. ಪಾಪ ಅವ್ರು ಬರೋಕ್ಕಾಗಲ್ಲ ಅಂತ ಹೇಳಿದರು. ಹಾಗಾಗಿ ನಾವೇ ಕೇಕ್ ಕಟ್ಟಿಂಗ್ ಮಾಡಿದ್ವಿ. ತುಂಬ ಬೇಜಾರಲ್ಲೇ ಕೇಕ್ ಕಟ್ಟಿಂಗ್ ಮಾಡಿದ್ವಿ. ನೋಡಿ, ಇವತ್ತು ಎಷ್ಟು ಖುಷಿ ಪಡ್ತಾಯಿದ್ದಾನೆ ಅಂದರೆ, ನನಗೆ ಅಪ್ಪ ಇಲ್ಲ, ಅಪ್ಪ ಆಚೆ ಹೋಗಿದ್ದಾರೆ ಅಂತ ಏನು ಟೆನ್ಷನ್ ಇಲ್ಲ. ಫಸ್ಟ್ ಕೇಕ್ ಕಟ್ ಮಾಡಿಬಿಡ್ಬೇಕು ಅವನಿಗೇನೋ ಖುಷಿ. ನೆಕ್ಸ್ಟು ಡಿವಿತ್ ಸಮೂ ಬಂದ. ಸಮೂಗಂತೂ ಕೇಕ್ ನೋಡಿ ಯಾವಾಗ ತಿಂತೀನೋ ಅನ್ನಂಗೆ ಅವನಿಗೆ ಕ್ಯೂರಿಯಾಸಿಟಿ ಬಂದು ಫೈನಲಿ ಅವನು ಕೂಡ ಕೇಕ್ನ ತಿನ್ನಿಸ್ದೆ. ಆಮೇಲೆ ಅಪ್ಪು ಕೂಡ ಕೇಕ್ನ ತಿನ್ನಿಸ್ದ. ಫೈನಲಿ ಬರ್ತಡೇ ಕೂಡ ಚೆನ್ನಾಗಾಯಿತು ಅಪ್ಪುದು. ಅದೇ ನವಿ ಇಲ್ಲ ಅನ್ನೋದೊಂದು ಬೇಜಾರಿತ್ತು ಅಷ್ಟೇ. ಆಮೇಲೆ ಅವ್ರು ಬಂದಿದ್ದು 12 ಗಂಟೆ ಆಗೋಗಿತ್ತು. 12 ಗಂಟೆಗೆ ಬಂದು ಕೇಕ್ ತಿಂದು ಊಟ ಮಾಡಿದರು ಕೊನೆಗೂ. ನೆಕ್ಸ್ಟು ಊಟಕ್ಕೆ ಪಲಾವು, ಪಾಯಸ, ಬೋಂಡ, ಅನ್ನ, ಸಾಂಬಾರು ಇದೆಲ್ಲ ಮಾಡಿದರು. ತುಂಬ ಅಂದರೆ ಚೆನ್ನಾಗಿ ಮಾಡಿದರು, ತುಂಬ ಟೇಸ್ಟ್ ಆಗಿರ್ಬೋದು. ಪಲಾವ್ ಅಂತೂ ಸೂಪರಾಗಿತ್ತು. ಬೆಳಗ್ಗೆ ಕೂಡ ನಾವು ತಿಂಡಿಗೆ ತಿಂದ್ವಿ, ಅಷ್ಟು ಚೆನ್ನಾಗಿತ್ತು. ಅದನ್ನು ಮಾಡಿದ್ದು ಲಾವು, ಯಶು ತುಂಬ ಚೆನ್ನಾಗಿ ಮಾಡಿದರು ಅವರು ಅಂತಲೇ ಹೇಳ್ಬೋದು. ನೆಕ್ಸ್ಟು ಇಲ್ಲಿ ಲಾವು, ಯಶು ಬಂದು ಕೇಕ್ ಕಟ್ ಮಾಡಿ ಅಪ್ಪುಗೆ ಕೊಡ್ತಾ ಇದ್ದಾಳೆ. ಇವಳು ಹೇಮಲ್, ಡಿವಿತ್ ಅವರ ಅಕ್ಕ. ನನ್ನ ಮಗನ ಕೇಕ್ ತಿಂದೆ ಅರ್ಧ ಹೊಟ್ಟೆ ತುಂಬ ಹೋಗ್ಬಿಟ್ಟಿತ್ತು. ಫುಲ್ಲು ಕೇಕ್ ತಿಂದ್ಬಿಟ್ಟಿದ್ದ ಆವತ್ತು. ಸುಶೀಲಮ್ಮ ಕೂಡ ಕೇಕ್ ಕಟ್ ಮಾಡಿ ತಿನ್ನಿಸಿದ್ರು. ಎಲ್ಲರೂ ಕೂಡ ಕೇಕ್ ಕಟ್ ಮಾಡಿ ತಿನ್ನಿಸಿದ್ರು. ನಾವು ಬಂದು ದೇವಸ್ಥಾನಕ್ಕೆ ಹೋಗಿದ್ವಿ, ಅದು ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಮತ್ತೆ ಪಾಪ ಬಂದು ಪೂಜೆನ ಮಾಡಿಕೊಟ್ರು. ನಾವು ಸಮೃದ್ಧಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ತುಂಬ ಲೇಟಾಗಿ ಹೋಗಿತ್ತು. ಮತ್ತು ನಮಗೆ ನವಿ ಇರಲಿಲ್ಲ, ಅದಕ್ಕೋಸ್ಕರ ನಾವು ಬರ್ಡೇ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲ, ಅವ್ರು ಮಾಡು ಅಂತ ಹೇಳಿದರು. ಅವಾಗ ಹೋಗಿ ಮಾಡಿದಾಗ ಲೇಟಾಗಿತ್ತಲ್ಲ, ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಆ ವಿಡಿಯೋ ಎಲ್ಲ ನಾನು ಮಾಡೋಕ್ಕಾಗಲಿಲ್ಲ, ಇಷ್ಟು ವಿಡಿಯೋ ಮಾಡೋಕ್ಕಾಗಿದ್ದಷ್ಟೇ. ಆಮೇಲೆ ಅಣ್ಣ ಕೂಡ ಬಂದರು, ಅಣ್ಣ ಕೇಕೆಲ್ಲ ತಿನ್ನಿಸಿದ್ರು. ಆಮೇಲೆ ಅಪ್ಪ ಅಮ್ಮ ಅವರು ಕೂಡ ಕೇಕ್ನ ತಿನ್ನಿಸಿದ್ರು. ಅಮ್ಮ ಕೂಡ ಇದ್ದರು, ಅಮ್ಮ ಮನೇಲೇ. ಅಮ್ಮ ಕೂಡ ಕೇಕ್ ಕಟ್ ಮಾಡಿ ತಿನ್ನಿಸಿದ್ರು. ಇದರಲ್ಲಿ ಅಪ್ಪ ಒಬ್ಬರು ಇಲ್ಲ. ವರ್ಷ ಕೂಡ ಅಪ್ಪ ಬರ್ತಿದ್ರು. ಬಂದು ಅಪ್ಪುಗೆ ಏನಾರ ಒಂದು ಗಿಫ್ಟನ್ನ ಕೊಟ್ಟು ಅವನಿಗೆ ಹಾರೈಸ್ತಿದ್ರು. ಬಟ್ ಈ ವರ್ಷ ಅಪ್ಪುಗೆ ತಾತ ಇಲ್ಲ. ಅಲ್ಲಿ ಹೋಗಿ ಗೋರಿ ಹತ್ರ ಹೋಗಿ ಪೂಜೆ ಕೂಡ ಮಾಡಿಕೊಂಡು ಬಂದು ಬೇಜಾರಾಗ್ತಾ ಇದೆ. ಈ ವರ್ಷ ಅಪ್ಪ ಇಲ್ಲ, ಅವ್ರಿಗೇನು ಗೊತ್ತಾಗಲ್ಲ ಮಕ್ಕಳಿಗೆ. ಆದರೂ ವರ್ಷ ಅಪ್ಪನ ಏನಾರ ನನಗೆ ಕೊಡಿಸು ಗಿಫ್ಟು ಅಂತ ಕೇಳ್ತಿದ್ದ. ಅಪ್ಪ ಏನಾರ ಕೊಡಿಸ್ದಾದ್ರು, ರಿಮೋಟ್ ಕಾರ್ ಆಗಿರ್ಬೋದು,
ಏನೋ ಅವ್ನಿಗೇನು ಇಷ್ಟ ಅದನ್ನೆಲ್ಲ ಕೊಡಿಸ್ತಿದ್ರು. ಮತ್ತು ಯಶು ಮತ್ತು ಲಾವು ಕೂಡ ಕೇಕ್ ಕಟ್ ಮಾಡಿ ಅವರು ಕೂಡ ಕೇಕ್ ತಿನ್ನಿಸಿದ್ರು. ಫೈನಲಿ ಎಲ್ಲ ಆಯಿತು, ಕೇಕನ್ನು ಕೂಡ ಎಲ್ಲರಿಗೂ ಕೊಟ್ವಿ. ಮತ್ತು ಫೈನಲಿ ಎಲ್ಲರೂ ಊಟ ಮಾಡೋಣ ಅಂತ ಹೇಳಿ ಊಟ ಮಾಡ್ತಿದ್ರು. ಈ ಚಿನ್ನಿ ಮತ್ತು ರಂಜಿತ್ ಅವರೆಲ್ಲ ಮನೆಗೆ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಊಟ ಮಾಡಿದರು ಅವರು. ನಾವು ಮತ್ತು ತುಂಬ ಅಡುಗೆ ಮಾಡಿದ್ವಿ. ನಾವು ಬಂದು ನಾವು ಸಮೃದ್ಧಿಗೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಬಂದು ಅಡುಗೆ ಮಾಡೋಷ್ಟೊತ್ತಿಗೆ ಲೇಟಾಗಿ ಹೋಗಿತ್ತು. ಯಾರನ್ನೂ ಇನ್ವೈಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಬೆಳಗ್ಗೆ ತಿಂಡಿಗೂ ಸಮೇತ ಪಲಾವೇ ಆಗೋಯಿತು. ಈ ವಿಡಿಯೋ ನಿಮಗೂ ಸಮೇತ ಇಷ್ಟ ಆಗಿದೆ ಅಂದ್ಕೊತೀನಿ. ಫೈನಲಿ ಎಲ್ಲರೂ ಊಟ ಮಾಡಿದ್ವಿ. ಊಟ ಸೂಪರಾಗಿತ್ತು. ಬರ್ತಡೇ ಯಾವ ಥರ ಆಯಿತು, ನಿಮ್ಗೆ ಇಷ್ಟ ಆಯಿತಾ ಈ ವಿಡಿಯೋ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಪ್ಲೀಸ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ಥರ ನಾನು ವಿಡಿಯೋ ನೋಡ್ತಾ ಇದ್ರಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ನೆಕ್ಸ್ಟು ನಾನು ಇನ್ನೊಂದು ವಿಡಿಯೋ ಹಾಕೋಕ್ಕೆ ನೀವು ನನಗೆ ಪ್ರೋತ್ಸಾಹ ಕೊಟ್ಟರೆ ಅಲ್ವಾ ಇನ್ನೊಂದು ವಿಡಿಯೋಗಳನ್ನ ನಾನು ಹಾಕೋಕ್ಕಾಗೋದು. ಪ್ಲೀಸ್